ಆಯಾಸಗೊಂಡಿದ್ದ ಸೀಮಾ ಕುರ್ಚಿಯೊಂದರಲ್ಲಿ ಕುಳಿತು ಸುಧಾರಿಸಿಕೊಳ್ತಿದ್ರು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಅವರ ಗೆಳತಿ ಅಂಜಲಿ, ಯಾಕೆ ಇಷ್ಟೊಂದು ಸುಸ್ತಾಗಿರೋ ತರ ಕಾಣಿಸ್ತಿದ್ದೀಯಲ್ಲ ಅಂತ ಸೀಮಾನ ಕೇಳಿದ್ರು. ಅದಕ್ಕೆ ಸೀಮಾ, ಕಳೆದ ವಾರಾಂತ್ಯದಲ್ಲೂ ಕೂಡ ನಾನು ತುಂಬಾ ಓಡಾಡ್ಬೇಕಾಯ್ತು, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿದ್ರು. ಅದ್ಯಾಕೆ ನೀನು ಅಷ್ಟೊಂದು ಓಡಾಡ್ಬೇಕಾಯ್ತು ಅಂತ ಅಂಜಲಿ ಕೇಳಿದ್ರು. ಅದಕ್ಕೆ ಸೀಮಾ, ನಾನು ಫ್ಲಾಟ್ಗಳು ಮತ್ತು ಮನೆಗಳನ್ನ ನೋಡೋಕೆ ಹೋಗ್ಬೇಕಾಯ್ತು ಅಂತ ಹೇಳಿದ್ರು. ಅದಕ್ಕೆ ಅಂಜಲಿ, ನೀನು ಫ್ಲಾಟ್ಗಳನ್ನ ನೋಡೋಕೆ ಎಲ್ಲೆಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರು. ಅದಕ್ಕೆ ಸೀಮಾ, ನಾನು ಬೆಂಗಳೂರಿಗೆ ಹೋಗಿದ್ದೆ, ಕೆಲವು ಫ್ಲಾಟ್ಗಳು ಇಷ್ಟಾನು ಆದುವು ಅಂತ ಹೇಳಿದ್ರು. ಅದಕ್ಕೆ ಅಂಜಲಿ, ಫ್ಲಾಟ್ಗಳು ಯಾಕೆ, ನಿವೇಶನಗಳಲ್ಲಿ ನಿರ್ಮಿಸಿರೋ ಮನೆಗಳನ್ನ ನೋಡೋ ಅನ್ನೋ ಸಲಹೆಯನ್ನ ಕೊಟ್ರು. ಆದ್ರೆ ಸೀಮಾರಿಗೆ ಅದು ಇಷ್ಟ ಇಲ್ಲ. ಫ್ಲಾಟ್ಗಳಾದ್ರೆ ಭದ್ರತೆಯಂತ ಅನೇಕ ಸೌಲಭ್ಯಗಳು ಇರುತ್ತವೆ ಅಂತ ಸೀಮಾ ಹೇಳಿದ್ರು. ಅದಕ್ಕೆ ಅಂಜಲಿ, ನೀನ್ ಹೇಳ್ತಿರೋ ಫ್ಲಾಟ್ ಒಂದು ಗುತ್ತಿಗೆಗೆ ಪಡೆದ ಅಂದ್ರೆ ಲೀಸ್ ಹೋಲ್ಡ್ ಆಸ್ತಿಗಾದ್ರೆ, ನಾನು ಹೇಳ್ತಿರೋದು ಒಂದು ಪೂರ್ಣ ಮಾಲೀಕತ್ವದ ಅಂದ್ರೆ ಫ್ರೀ ಹೋಲ್ಡ್ ಆಸ್ತಿಯಾಗಿದೆ. ಇದು ಸೀಮಾರಿಗೆ ಹೊಸ ವಿಷಯ ಆಗಿತ್ತು. ಅವರಿಗೆ ಏನು ಅರ್ಥ ಆಗಿರಲಿಲ್ಲ. ಅದಕ್ಕೆ ಅವರು ಈ ಪೂರ್ಣ ಮಾಲೀಕತ್ವದ ಆಸ್ತಿ ಮತ್ತು ಗುತ್ತಿಗೆಗೆ ಪಡೆದ ಆಸ್ತಿ ಅಂದ್ರೇನು ಅಂತ ಅಂಜಲಿಗೆನ್ನ ಪ್ರಶ್ನೆ ಮಾಡಿದ್ರು. ನೋಡಿ, ಪೂರ್ಣ ಮಾಲೀಕತ್ವದ ಮತ್ತು ಭೋಗ್ಯ ಅಥವಾ ಗುತ್ತಿಗೆಗೆ ಪಡೆದಂಥ ಆಸ್ತಿಗಳು ಅನ್ನುವ ಪದಗಳು ರಿಯಲ್ ಎಸ್ಟೇಟ್ ವಲಯದಲ್ಲಿ ಪ್ರಮುಖವಾದಂತಹ ಪದಗಳಾಗಿವೆ. ಇವು ಆಸ್ತಿಯ ಮಾಲೀಕತ್ವದ ಹಕ್ಕುಗಳಿಗೆ ನೇರವಾಗಿ ಸಂಬಂಧಪಟ್ಟಿವೆ. ಈ ಎರಡು ಪದಗಳು ಎಲ್ಲ ಬಗೆಯ ಸ್ವತ್ತುಗಳಿಗೂ ಕೂಡ ಅನ್ವಯ ಆಗ್ತವೆ. ಅದೊಂದು ನಿವೇಶನ ಆಗಿರಬಹುದು, ಕಟ್ಟಡವೇ ಆಗಿರಬಹುದು, ಒಂದು ನೋಂದಾಯಿತ ಫ್ಲ್ಯಾಟೇ ಆಗಿರಬಹುದು, ಒಂದು ಹೌಸಿಂಗ್ ಸೊಸೈಟಿ ಸಮೂಹದ ಫ್ಲಾಟ್ಗಳೇ ಆಗಿರಬಹುದು, ಅಥವಾ ಒಂದು ಸ್ವತಂತ್ರವಾದ ಮಹಡಿನೇ ಆಗಿರಬಹುದು. ದೊಡ್ಡ ದೊಡ್ಡ ನಗರಗಳಲ್ಲಿ ಬಹುದೊಡ್ಡ ಸಂಖ್ಯೆಯ ಗುತ್ತಿಗೆಗೆ ಪಡೆಯಲಾದಂತಹ ಸ್ವತ್ತುಗಳು ಕೂಡ ಇರ್ತವೆ. ಹಾಗೆಯೇ ಪೂರ್ಣ ಮಾಲೀಕತ್ವದ ಸ್ವತ್ತುಗಳು ಕೂಡ ಇರ್ತವೆ. ಈ ಗುತ್ತಿಗೆಗೆ ಪಡೆದಂಥ ಹಾಗೂ ಪೂರ್ಣ ಮಾಲೀಕತ್ವದ ಸ್ವತ್ತುಗಳು ಅಂದ್ರೇನು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಬನ್ನಿ. ಪೂರ್ಣ ಮಾಲೀಕತ್ವದ ಸ್ವತ್ತು ಅಂದ್ರೆ ನಿಮಗೆ ಆ ಸ್ವತ್ತಿನ ಮೇಲೆ ಶಾಶ್ವತವಾದ ಮಾಲೀಕತ್ವದ ಹಕ್ಕು ಇರುತ್ತೆ. ನಿಮ್ಮ ನಂತರ ನಿಮ್ಮ ಕಾನೂನುಬದ್ಧ ಉತ್ತರಾಧಿಕಾರಿಗೆ ಅದರ ಹಕ್ಕನ್ನ ವರ್ಗಾಯಿಸಲಾಗತ್ತೆ. ಅಂದ್ರೆ ಆ ಸ್ವತ್ತನ್ನ ಬಳಸುವ, ನಿರ್ಮಿಸುವ ಮತ್ತು ಮಾರಾಟ ಹಕ್ಕುಗಳು ವಂಶ ಪಾರಂಪರ್ಯವಾಗಿ ನಿಮ್ಮ ಕುಟುಂಬಕ್ಕೆ ಇರುತ್ತೆ. ಭಾರತದಲ್ಲಿರೋ ಬಹಳಷ್ಟು ಸ್ವತ್ತುಗಳು ಪೂರ್ಣ ಮಾಲೀಕತ್ವ ಹೊಂದಿರೋ ಸ್ವತ್ತುಗಳೇ ಆಗಿವೆ. ಉದಾಹರಣೆಗೆ, ಒಬ್ಬ ಬಿಲ್ಡರ್ ರೈತನೊಬ್ಬನಿಂದ ನೇರವಾಗಿ ಭೂಮಿಯನ್ನ ಖರೀದಿಸಿ ಅಲ್ಲೊಂದು ಮನೆ ಅಥವಾ ಫ್ಲಾಟ್ ನಿರ್ಮಿಸಿ ಒಬ್ಬ ಗ್ರಾಹಕನಿಗೆ ಮಾರಾಟ ಮಾಡ್ತಾನೆ ಅಂದ್ಕೊಳ್ಳೋಣ. ಈ ಪ್ರಕರಣದಲ್ಲಿ ಬಿಲ್ಡರ್ ಹೊಂದಿದ್ದ ಮಾಲೀಕತ್ವದ ಹಕ್ಕುಗಳನ್ನ ಗ್ರಾಹಕನಿಗೆ ವರ್ಗಾಯಿಸಲಾಗುತ್ತೆ. ಒಂದು ಪೂರ್ಣ ಮಾಲೀಕತ್ವದ ಸ್ವತ್ತಿನ ಮಾರಾಟ ಮತ್ತು ಖರೀದಿಗಳು ಸೇಲ್ ಡೀಲ್ ಅಥವಾ ಕ್ರಯಪತ್ರ, ಕನ್ವೇಯನ್ಸ್ ಡೀಡ್ ಅಥವಾ ಸಾಗಣೆ ಪತ್ರ, ರಿಜಿಸ್ಟ್ರೇಷನ್ ಅಥವಾ ನೋಂದಣಿಗಳ ಮೂಲಕ ಆಗತ್ತೆ. ಗುತ್ತಿಗೆಗೆ ಪಡೆದ ಸ್ವತ್ತು ಅಂದ್ರೆ ಅದರ ಮೇಲೆ ನಿಮಗೆ ಒಂದು ನಿಗದಿತ ಅವಧಿಯವರೆಗೆ ಮಾತ್ರವೇ ಮಾಲೀಕತ್ವದ ಹಕ್ಕು ಇರುತ್ತೆ ಅಂತ ಅರ್ಥ. ಈ ಗುತ್ತಿಗೆಗೆ ಪಡೆಯೋ ಸ್ವತ್ತುಗಳ ಮಾಲೀಕತ್ವವು ಸಾಮಾನ್ಯವಾಗಿ ಸರ್ಕಾರದ್ದು ಅಥವಾ ಅದರ ಪ್ರಾತಿನಿಧಿಕ ಸಂಸ್ಥೆಗಳದ್ದೇ ಆಗಿರುತ್ತೆ. ಉದಾಹರಣೆಗೆ, ಬೆಂಗಳೂರಿನಲ್ಲಿ ಅಲ್ಲಿನ ಪ್ರಾಧಿಕಾರವು ರೈತರಿಂದ ಭೂಮಿಯನ್ನ ಖರೀದಿಸುತ್ತೆ ಮತ್ತು ನಂತರ ಬಿಲ್ಡರ್ಗಳಿಗೆ ಅಥವಾ ಮನೆಗಳನ್ನ ಕೊಳ್ಳುವವರಿಗೆ ಒಂದು ನಿಗದಿತ ಅವಧಿಗೆ ಗುತ್ತಿಗೆಗೆ ನೀಡುತ್ತೆ. ಈ ಗುತ್ತಿಗೆಯ ಅವಧಿ 30, 90, 99 ಅಥವಾ 999 ವರ್ಷಗಳಾಗಿರ್ಬೋದು. ಸಾಮಾನ್ಯವಾಗಿ ಒಂದು ವಾಸಯೋಗ್ಯ ಮನೆಯ ಗುತ್ತಿಗೆಯ ಅವಧಿ 99 ವರ್ಷ ಆಗಿರುತ್ತೆ. ಈ ಅವಧಿ ಪೂರ್ಣಗೊಂಡ ನಂತರ ಈ ಸ್ವತ್ತಿನ ಮಾಲೀಕತ್ವದ ಹಕ್ಕುಗಳು ಒಂದೋ ಸರ್ಕಾರಕ್ಕೆ ವಾಪಸ್ಸಾಗುತ್ತೆ ಅಥವಾ ಗುತ್ತಿಗೆಯ ಅವಧಿಗೆ ವಿಸ್ತರಿಸಲಾಗುತ್ತೆ. ಗುತ್ತಿಗೆಯ ಅವಧಿಯನ್ನ 999 ವರ್ಷಗಳವರೆಗೂ ವಿಸ್ತರಿಸಬಹುದು. ಸ್ವತ್ತೊಂದರ ಗುತ್ತಿಗೆ ವ್ಯವಹಾರವು ಲೀಸ್ ಡೀಡ್ ಅಥವಾ ಭೋಗ್ಯ ಪತ್ರದ ಮೂಲಕ ನಡೆಯುತ್ತೆ. ಬಹುತೇಕ ಅಪಾರ್ಟ್ಮೆಂಟ್ಗಳು ಮತ್ತು ಫ್ಲಾಟ್ಗಳು ಭೋಗ್ಯ ಅಥವಾ ಗುತ್ತಿಗೆಗೆ ಪಡೆದ ಸ್ವತ್ತುಗಳೇ ಆಗಿವೆ. अगर हम दिल्ली एनसीआर की बात करें तो यहाँ पर नोएडा, ग्रेटर नोएडा, गाजियाबाद और दिल्ली जैसे एरिया में यहाँ प्रॉपर्टी लीज होल्ड होती है. वहीं हम हरियाणा की बात करें तो यहाँ प्रॉपर्टी फ्री होल्ड होती है. अलॉटीज को गवर्नमेंट अलॉट करती है प्रॉपर्टी, चाहे वो बिल्डर है उसको अलॉट किया हो या आप एज ए बायर हैं तो आपको भी कोई प्लॉट अलॉट किया गया हो या कोई फ्लैट अलॉट किया गया हो डेवलप होने के बाद. तो यहाँ गवर्नमेंट द्वारा आपको जो प्रॉपर्टी दी जा रही है उसका गवर्नमेंट आपसे लीज रेंट लेती है. ಈ ಪೂರ್ಣ ಮಾಲೀಕತ್ವ ಅಥವಾ ಗುತ್ತಿಗೆಗೆ ಪಡೆಯುವುದರ ಸಾಧಕ ಬಾಧಕಗಳನ್ನ ನಾವೀಗ ನೋಡೋಣ. ಪೂರ್ಣ ಮಾಲೀಕತ್ವದ ಸ್ವತ್ತೊಂದನ್ನ ಕೊಳ್ಳುವ ಗ್ರಾಹಕನಿಗೆ ಸ್ವತ್ತಿನ ಸಂಪೂರ್ಣ ಮಾಲೀಕತ್ವವು ವರ್ಗಾವಣೆಯಾಗುತ್ತೆ. ಅಂತಹ ಸ್ವತ್ತನ್ನ ನೀವು ವಾಸಿಸಲು ಬಳಸಬಹುದು, ಮಾರಬಹುದು ಅಥವಾ ಬಾಡಿಗೆಗೆ ನೀಡಬಹುದು. ಗುತ್ತಿಗೆಗೆ ಪಡೆದ ಸ್ವತ್ತಿನ ಮಾಲೀಕತ್ವವು ಸಾಮಾನ್ಯವಾಗಿ ಸರ್ಕಾರದ ಬಳಿ ಇರುತ್ತೆ. ಇಂತಹ ಸ್ವತ್ತನ್ನ ನೀವು ವಾಸಿಸಲು ಬಳಸಬಹುದು, ಬಾಡಿಗೆಗೆ ನೀಡಬಹುದು ಅಥವಾ ಗುತ್ತಿಗೆ ಅವಧಿ ಜಾರಿ ಇರೋವರೆಗೆ ಮಾರಬಹುದು. ಗುತ್ತಿಗೆಗೆ ಪಡೆದ ಸ್ವತ್ತಿನ ಹಕ್ಕು
ಅವುಗಳನ್ನ ವರ್ಗಾಯಿಸಲು ಅಥವಾ ಮಾರಲು ಸಂಬಂಧಪಟ್ಟ ಪ್ರಾಧಿಕಾರದಿಂದ ನೀವು ಒಂದು ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನ ಪಡಿಬೇಕು ಮತ್ತು ವರ್ಗಾವಣೆಯ ಶುಲ್ಕವನ್ನ ನೀಡಬೇಕು. ಕಟ್ಟಡದ ವಿನ್ಯಾಸದಲ್ಲಿ ಯಾವುದೇ ಬದಲಾವಣೆ ಮಾಡಬೇಕೆಂದ್ರೂ ಸಹ ನೀವು ಅನುಮತಿಯನ್ನ ಪಡೆಯಲೇಬೇಕು. ಪೂರ್ಣ ಮಾಲೀಕತ್ವದ ಸ್ವತ್ತನ್ನ ಅಡವಿಟ್ಟು ನೀವು ಸುಲಭವಾಗಿ ಸಾಲ ಪಡಿಬಹುದು. ಆದರೆ ಗುತ್ತಿಗೆಗೆ ಪಡೆದ ಸ್ವತ್ತುಗಳ ಮೇಲೆ ಬ್ಯಾಂಕ್ಗಳು ಸಾಮಾನ್ಯವಾಗಿ ಗುತ್ತಿಗೆ ಅವಧಿ 30 ವರ್ಷಗಳಿಗಿಂತಲೂ ಕಡಿಮೆಗಿದ್ರೆ ಸಾಲ ನೀಡೋದಿಲ್ಲ. ಗುತ್ತಿಗೆ ಅವಧಿ ಮುಗಿಯುವ ಸಮಯವು ಹತ್ತಿರವಾದಂತೆ ಬ್ಯಾಂಕುಗಳು ಸಾಲವನ್ನ ನೀಡಲು ಹಿಂದೇಟು ಹಾಕತ್ತೆ ಅಥವಾ ಹೆಚ್ಚಿನ ದರದ ಬಡ್ಡಿ ವಿಧಿಸುತ್ತೆ. ನಿಮ್ಮದು ಪೂರ್ಣ ಮಾಲೀಕತ್ವದ ಸ್ವತ್ತಾದ್ರೆ ನೀವು ಸರ್ಕಾರಕ್ಕೆ ಆಸ್ತಿ ತೆರಿಗೆ ನೀಡಬೇಕಾಗತ್ತೆ. ಇದನ್ನ ಸಾರ್ವಜನಿಕರ ಸಾಮಾನ್ಯ ಬಳಕೆಯ ರಸ್ತೆಗಳು, ಫುಟ್ಪಾತ್ ಗಳು, ಉದ್ಯಾನವನಗಳು ಇತ್ಯಾದಿಗಳ ನಿರ್ವಹಣೆಗೆ ಬಳಸಲಾಗುತ್ತೆ. ಗುತ್ತಿಗೆಗೆ ಪಡೆದ ಸ್ವತ್ತಿಗೆ ನೀವು ನೆಲದ ಬಾಡಿಗೆ ಅಥವಾ ಗುತ್ತಿಗೆಯ ಬಾಡಿಗೆಯನ್ನ ನೀಡಬೇಕಾಗತ್ತೆ. ಅದು ಆಸ್ತಿ ತೆರಿಗೆಗಿಂತಲೂ ಜಾಸ್ತಿಗೆ ಇರುತ್ತೆ. ಇದರ ದರಗಳು ನಗರದಿಂದ ನಗರಕ್ಕೆ ಬದಲಾಗುತ್ತವೆ. लैंड कॉस्ट, डेवलपमेंट कॉस्ट, एडमिनिस्ट्रेटिव कॉस्ट, इन सबको लगाने के बाद गवर्नमेंट फिर लीज रेंट फाइनल करती है और ये केस टू केस थोड़ा अलग हो सकते हैं. यहाँ ज़रूरी नहीं है कि कोई फिक्स फार्मूला हो कि एक ही फार्मूले के हिसाब से कॉस्ट आनी है, क्योंकि कॉस्ट में वेरिएशन होता है, एरिया वाइज वेरिएशन बहुत ज़्यादा होते हैं. तो यहाँ पर ये थोड़ा सा डिफर करता है एरिया के वाइज. तो गवर्नमेंट अलग अलग एरिया पे अलग अलग लीज रेंट फाइनल करती है और वो लीज रेंट फाइनल करने के बाद ही उसको आगे दिया जाता है, अथॉरिटी के द्वारा उसे ट्रांसफर किया जाता है. ಪೂರ್ಣ ಮಾಲೀಕತ್ವದ ಸ್ವತ್ತುಗಳು ಗುತ್ತಿಗೆ ಆಧಾರದಲ್ಲಿ ಪಡೆಯುವ ಸ್ವತ್ತುಗಳಿಗಿಂತಲೂ ಹೆಚ್ಚು ದುಬಾರಿಯಾಗಿರುತ್ತವೆ. ಅವನ್ನ ಸರ್ಕಾರ ಅಥವಾ ಖಾಸಗಿ ಬಿಲ್ಡರ್ಗಳು ಮಾರಾಟ ಮಾಡ್ತಾರೆ. ಸರ್ಕಾರವು ಖಾಸಗಿ ಬಿಲ್ಡರ್ಗಳಿಗೂ ಸಹ ಭೂಮಿಯನ್ನ ಗುತ್ತಿಗೆಗೆ ನೀಡಬಹುದು. ಬಿಲ್ಡರ್ ಅಗ್ಗದ ಬೆಲೆಯಲ್ಲಿ ಭೂಮಿಯನ್ನ ಪಡೆದು ಅಗ್ಗದ ಬೆಲೆಯಲ್ಲಿ ಫ್ಲಾಟ್ಗಳನ್ನ ಅಥವಾ ಮನೆಗಳನ್ನ ಮಾರಾಟ ಮಾಡ್ತಾನೆ. ಆದಾಗ್ಯೂ ಇದರ ಒಂದು ಅನಾನುಕೂಲವೆಂದ್ರೆ ಗುತ್ತಿಗೆ ನವೀಕರಣದ ಶುಲ್ಕಗಳು ಬಹಳ ಜಾಸ್ತಿಗಿರುತ್ತವೆ. ಗುತ್ತಿಗೆ ಅವಧಿಯಾದ 99 ವರ್ಷಗಳು ಕಳೆದ ನಂತರ ನವೀಕರಣದ ಶುಲ್ಕ ಎಷ್ಟಿರುತ್ತೆ ಅನ್ನೋದನ್ನ ಹೇಳೋಕೆ ಕಷ್ಟವಾಗಿರೋದೇ ಇದಕ್ಕೆ ಕಾರಣ ಆಗಿದೆ. अगर हम एनसीआर की बात करें तो यहाँ पर दिल्ली एक ऐसा एरिया है जहाँ पर लीज होल्ड प्रॉपर्टी को फ्री होल्ड में कन्वर्ट कराया जा सकता है. गवर्नमेंट टाइम टू टाइम ऐसी स्कीम निकालती है. ज़रूरी नहीं है कि हमेशा स्कीम्स निकली हुई हों, लेकिन जब गवर्नमेंट स्कीम निकालती है तो वहाँ पर आप अपने टाइटल को कन्वर्ट कर सकते हैं फ्री होल्ड में. गवर्नमेंट उसकी एक फ़ीस रखती है. फ़ीस जैसा कोई फिक्स मैथोलॉजी नहीं है. गवर्नमेंट टाइम टू टाइम जो फ़ीस निकालती है आप उसे फ़ी को पे करके और अपनी लीज होल्ड प्रॉपर्टी को फ्री होल्ड करा सकते हैं. जब लीज होल्ड प्रॉपर्टी को ट्रांसफ़र करने की बात आती है तो मेमोरेंडम ऑफ ट्रांसफ़र की ज़रूरत पड़ती है. ये एक रिटर्न परमिशन है जो कि आपको कंसर्न अथॉरिटी से लेनी पड़ती है और ये सिर्फ लीज होल्ड प्रॉपर्टी पे ही आती है और ये एक तरह से आपकी ऑनरशिप के राइट्स ट्रांसफ़र करती है. ಪೂರ್ಣ ಮಾಲೀಕತ್ವದ ಸ್ವತ್ತೊಂದು ಅದರ ಬೆಲೆ ಏರಿಕೆ ಮತ್ತು ಪ್ರತಿಫಲದ ವಿಷಯದಲ್ಲೂ ಜಯಗಳಿಸುತ್ತೆ. ಪೂರ್ಣ ಮಾಲೀಕತ್ವದ ಸ್ವತ್ತೊಂದರ ಬೆಲೆಯು ಒಂದು ಗಮನಾರ್ಹವಾದ ವೇಗದಲ್ಲಿ ಏರಿಕೆಯಾಗತ್ತೆ. ಆದರೆ ಗುತ್ತಿಗೆಗೆ ಪಡೆದ ಸ್ವತ್ತೊಂದರ ಮೌಲ್ಯವು ಆರಂಭದಲ್ಲಿ ಸ್ವಲ್ಪ ಹೆಚ್ಚಾಗಬಹುದು. ಆದರೆ ಕಾಲ ಕಳೆದಂತೆ ಮತ್ತು ಗುತ್ತಿಗೆ ಅವಧಿ ಮುಗಿಯುವ ಹಂತಕ್ಕೆ ಬಂದಾಗ ಅದರ ಬೆಲೆ ಕಡಿಮೆಯಾಗಲು ಆರಂಭ ಆಗತ್ತೆ. ಸ್ವತ್ತೊಂದನ್ನು ಕೊಳ್ಳುವ ಮೊದಲು ನೀವು ಸಂಬಂಧಪಟ್ಟಂತಹ ಪ್ರಾಧಿಕಾರದ ಬಳಿ ಹೋಗಿ ಅದು ಪೂರ್ಣ ಮಾಲೀಕತ್ವದ ಸ್ವತ್ತೇ ಅಥವಾ ಕೇವಲ ಗುತ್ತಿಗೆಗೆ ಪಡೆಯಲಾದಂತಹ ಸ್ವತ್ತೇ ಅನ್ನೋದನ್ನು ತಿಳಿದುಕೊಳ್ಳಬೇಕು. ನೀವೇನಾದರೂ ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸ್ವಲ್ಪ ದುಬಾರಿಯಾದರೂ ಸರಿ ಪೂರ್ಣ ಮಾಲೀಕತ್ವದ ಸ್ವತ್ತನ್ನೇ ಕೊಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂದರೆ ನೀವು ಅದನ್ನು ನಿಮ್ಮ ಮುಂದಿನ ತಲೆಮಾರಿಗೂ ಕೂಡ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ.